ವಿದ್ಯಾನಿಲಯ ಇಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂಶೋಧನಾ ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಂಬೇಡ್ಕರ್ ಸಂಶೋಧನಾ ಕೇಂದ್ರ ಇವುಗಳ ಸಹಯೋಗದಲ್ಲಿ ನಡೀತಾ ಇರತಕ್ಕಂತಹ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮಗ್ರ ಆಧುನಿಕ ಚಿಂತನೆಗಳು ಕಾರ್ಯಕ್ರಮದಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಶಾಂತಲಾ ಮೇಡಮ್ ಅವರೇ ಮತ್ತು ತುಂಬ ಚೆನ್ನಾಗಿ ಮತ್ತು ಮಾರ್ಮಿಕವಾಗಿ ಅರ್ಥಗರ್ಭಿತವಾಗಿ ಸಮಾರೋಪ ಭಾಷಣವನ್ನು ಮಾಡಿದಂತಹ ನಿವೃತ್ತ IAS ಅಧಿಕಾರಿಗಳು ಮತ್ತು ಒಳ್ಳೆಯ ದಕ್ಷ ಅಧಿಕಾರಿಗಳು ಸಮಾಜ ಸೇವಕರಾದಂಥ ಶ್ರೀ ಮುನಿಯಪ್ಪ ಸರ್ ಅವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂತಹ ಕುಲಸಚಿವರಾದಂತಹ ಶ್ರೀ ಡಾಕ್ಟರ್ ಚಂದ್ರಕಾಂತ್ ಕರಿಗಾರ್ ಸರ್ ಅವರೇ ಮತ್ತು ಡಾಕ್ಟರ್ C ಸೋಮಶೇಖರ್ ಸರ್ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳೇ, ಸಂಶೋಧಕರೇ ಮತ್ತು ಎಲ್ಲ ಪ್ರೀತಿಯ ಬಂಧುಗಳೇ, ಸರ್ ಈಗ ಆಲ್ರೆಡಿ ಭಾಳಷ್ಟು ವಿಷಯಗಳನ್ನ ಮಾತಾಡಿದ್ದಾರೆ. ಅವರು ಹೇಳಿದರು ಸಮಗ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧುನಿಕ ಚಿಂತನೆಗಳು ಅಂತ ನೀವು ಹಾಕಿದ್ದೀರಾ, ಪ್ರಾಚೀನ ಚಿಂತನೆಗಳು ಅಂತ ಏನು ಇಲ್ಲ ಅಂತ ಹೇಳಿದ್ರು. ನನಗೂ ಆ ಟೈಟ್ಲ್ ನೋಡಿದಾಗ ಹಂಗೆ ಅನಿಸಿತ್ತು. ಫಸ್ಟ್ ಟೈಮ್ ಟೈಟ್ಲ್ ನೋಡಿದಾಗ ನನಗೆ ಹಂಗೆ ಅನಿಸ್ತು, ಆಧುನಿಕ ಚಿಂತನೆ ಅಂತ ಹಾಕಿದ್ದಾರೆ. ಪ್ರಾಚೀನ ಚಿಂತನೆ ಅಂತೇನು ಇಲ್ವಲ್ಲ, ಎಲ್ಲವೂ ಆಧುನಿಕವೇ ಅಂತ ಅನಿಸಿತ್ತು. ಒಳ್ಳೆಯ ವಿಷಯದ ಮೇಲೆ ನಿನ್ನೆಯಿಂದ ಇವತ್ತುವರೆಗೆ ಚಿಂತನ ಮಂಥನ ಆಗಿದೆ. ಅವರ ಸಾಮಾಜಿಕ ವಿಚಾರಗಳು, ಅವರ ಆರ್ಥಿಕ ವಿಚಾರಗಳು, ಧಾರ್ಮಿಕ ವಿಚಾರಗಳು ಮತ್ತು ರಾಜಕೀಯ ವಿಚಾರಗಳು, ಇದ್ರ ಮೇಲೆಲ್ಲವೂ ಕೂಡ ತಜ್ಞರು ಮತ್ತು ವಿದ್ವಾಂಸರು ಬಹಳಷ್ಟು ವಿಷಯಗಳನ್ನ ತಮಗೆ ಮಂಡಿಸಿದ್ದಾರೆ. ನೀವು ಪ್ರಶ್ನೆಗಳನ್ನ ಕೇಳಿದ್ದೀರಾ. ಈಗ ನನಗೆ ಯಾವುದೇ ನಿರ್ದಿಷ್ಟವಾದ ಟಾಪಿಕ್ ಇಲ್ಲದೆ ಇರೋದ್ರಿಂದ ನಾನು ಏನು ಬೇಕಾದರೂ ಮಾತಾಡ್ಬೋದು ಅನ್ನೋಂಥ ಒಂದು ಸ್ವಾತಂತ್ರ್ಯ ಇದೆ. ಹಾಗಾಗಿ ಎಲ್ಲ ವಿಷಯಗಳನ್ನ ಕನ್ಕ್ಲೂಡ್ ಮಾಡೋ ಹಾಗೆ ಒಂದೆರಡು ಈಗ ಪ್ರೆಸೆಂಟ್ ಏನಾಗಬೇಕು ಅನ್ನೋದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಒಂದೇ ಮಾತಲ್ಲಿ ಹೇಳೋದಾದ್ರೆ ಏನಂದರೆ, ನಮ್ಮ ಭಾರತ ದೇಶ ಭಾಳಷ್ಟು ಸಾಂಪ್ರದಾಯಿಕವಾದಂತಹ ಸಾಮಾಜಿಕತೆ, ಸಾಂಪ್ರದಾಯಿಕವಾದಂಥ ಆರ್ಥಿಕತೆ ಅಥವಾ ಸಾಂಪ್ರದಾಯಿಕವಾದಂಥ ಒಂದು ರಾಜಕೀಯ ನೀತಿಗಳಿಂದ ಕೊಳೆಯುತ್ತಿದ್ದಂತಹ ಒಂದು ಭಾರತ ದೇಶಕ್ಕೆ ಅದನ್ನು ಮಾಡರ್ನೈಸ್ ಮಾಡುವಂತಹ, ಅದನ್ನು ಆಧುನೀಕರಣಗೊಳಿಸುವಂತಹ ಒಂದು ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಬೇರೆ ಎಲ್ಲರಿಗಿಂತ ಹೆಚ್ಚು ಕೆಲಸ ಮಾಡಿದ್ದಾವೆ ಅಂತ ಯಾರು ಬೇಕಾದ್ರೂ ಮುಕ್ತವಾಗಿ ಹೇಳ್ಬೋದು. ಬೇರೆ ಎಲ್ಲರಿಗಿಂತ, ಅವತ್ತಿನ ಯಾವುದೇ ಸ್ವಾತಂತ್ರ್ಯ ಹೋರಾಟಗಾರರೆಲ್ಲರಿಗಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಭಾರತವನ್ನು ಹೆಚ್ಚು ಆಧುನೀಕರಣಗೊಳಿಸಿವೆ ಅಂತ, ಹೆಚ್ಚು ಮಾಡರ್ನೈಸ್ ಮಾಡಿವೆ ಮತ್ತು ಹೆಚ್ಚು ಅಭಿವೃದ್ಧಿಯ ಪಥದತ್ತೆಗೆ ತೆಗೆದುಕೊಂಡು ಬಂದಿದ್ದೇವೆ ಅಂತ ಯಾರು ಬೇಕಾದರೂ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾನು ಮುಖ್ಯವಾಗಿ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳೇ ಇರೋದರಿಂದ, ಮ್ಯಾಕ್ಸಿಮಮ್ ಎಲ್ಲ ಸಂಶೋಧಕರು ವಿದ್ಯಾರ್ಥಿಗಳಿರೋದ್ರಿಂದ ನಾನು ಕೆಲವು ವಿಷಯಗಳನ್ನ ನಿಮ್ಮನ್ನೇ ಕುರಿತಂತೆ ಪರ್ಟಿಕ್ಯುಲರಾಗಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧುನಿಕ ಚಿಂತನೆಗಳನ್ನು ಅಥವಾ ಅವರ ಎಲ್ಲ ಚಿಂತನೆಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ಅಥವಾ ಅದನ್ನು ಜಾರಿಗೆ ತರುವಂತಹ ಜವಾಬ್ದಾರಿಯನ್ನು ಯಾರು ತಗೋಬೇಕು ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಯಾರು ತಗೋಬೇಕು ಅನ್ನೋದು, ಇಲ್ಲ ಸರ್ಕಾರದವ್ರು ತಗೋಬೇಕು, ಇಲ್ಲ ಅವರ ಅನುಯಾಯಿಗಳು ಅನ್ನಿಸ್ಕೊಳ್ಳೋರು ತಗೋಬೇಕು. ಎರಡೇ ಆಪ್ಷನ್ ಇರೋದು. ಇಲ್ಲ ಸರ್ಕಾರದವ್ರು ತಗೋಬೇಕು. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ರೆಸ್ಪಾನ್ಸಿಬಿಲಿಟಿಯನ್ನು ಸರ್ಕಾರದವ್ರು ತಗೋಬೇಕು. ಅವ್ರು ತಗೊಳ್ಳಿಲ್ಲ ಅಂತ ಅಂದರೆ ಅವರ ಅನುಯಾಯಿಗಳೇ ತಗೋಬೇಕು. ಎರಡೇ ಆಪ್ಷನ್ ಇರೋದು. ಈಗ ಒಂದು ಬೆಳವಣಿಗೆಯನ್ನು ಗಮನಿಸಿದ್ರೆ ಸರ್ಕಾರಗಳು ಆ ಜವಾಬ್ದಾರಿಯನ್ನು ತಗೋತವೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಮತ್ತು ತಗೊಂಡ್ರೂ ಕೂಡ ಅದನ್ನು ಒಂದು ಲಾಜಿಕಲ್ ಎಂಡ್ಗೆ ಮುಟ್ಟಿಸ್ತಾರೆ ಅಂತ ಏನೂ ಗ್ಯಾರಂಟಿ ಇಲ್ಲ. ಏಕೆಂದರೆ ಒಬ್ಬ ವ್ಯಕ್ತಿಯನ್ನು ಎಷ್ಟು ವರ್ಷ ನೋಡೋಕ್ಕಾಗುತ್ತೆ? 75 ವರ್ಷದಿಂದ ನೋಡಿ ಮತ್ತೆ ರಾತ್ರಿ ಕಂಡು ಬಾವಿಲಿ ಹಗಲು ಬಿದ್ದರು ಅಂತ ಮತ್ತೆ ನಂಬೋಕ್ಕಾಗಲ್ಲ ಅವ್ರನ್ನ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಒಂದು ಇಂಪ್ಲಿಮೆಂಟೇಷನ್ ಅದು ಅವರ ಅನುಯಾಯಿಗಳ ಮೇಲೇ ಬೀಳುತ್ತೆ. ಹಂಗಾಗಿ ನೀವೆಲ್ಲ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಾಗಿರೋದ್ರಿಂದ ಅವರ ವಿಚಾರಗಳನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ
ನೀವು ಏನು ಮಾಡ್ಬೋದು, ಏನು ಮಾಡಬೇಕು ಅನ್ನುವಂಥ ವಿಷಯದ ಮೇಲೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಕನಸು ಕಂಡಿದ್ರು ಅಂತ ನಿಮಗೆ ಗೊತ್ತಿದೆ, ಎಲ್ಲರಿಗೂ ಕೂಡ ಗೊತ್ತಿದೆ. ಏನು ಕನಸು ಕಂಡಿದ್ರು ಅಂತ ಅಂದರೆ, ಸ್ವತಂತ್ರ ಭಾರತದಲ್ಲಿ ಒಂದು ನಿಜವಾದಂಥ ಡೆಮಾಕ್ರಸಿ ಜಾರಿಗೆ ಬರಬೇಕು ಅಂತ ಅವ್ರದ್ದು ಆಸೆ ಇತ್ತು. ನಿಜವಾದಂಥ ಡೆಮಾಕ್ರಸಿ ಜಾರಿಗೆ ಬರೋದು ಅಂದರೆ ಏನರ್ಥ? ಯಾರು ಮೆಜಾರಿಟಿ ಪೀಪಲ್ ಇದ್ದಾರೆ ಅವರು ರೂಲ್ ಮಾಡಬೇಕು ದೇಶವನ್ನು ಅಂತ, ಮತ್ತು ಅವರು ದೇಶದ ಎಲ್ಲ ಪವರ್ ಸೆಂಟರ್ಸಲ್ಲಿ ಅವರು ಭಾಗವಹಿಸಬೇಕು, ಹಾಜರಿರಬೇಕು ಅನ್ನೋದು ಅದು ಡೆಮಾಕ್ರಸಿ ಅರ್ಥನೇ ಅದು. ಮೆಜಾರಿಟಿ ಜನರಿರೋರು ಮತ್ತು ಮೆಜಾರಿಟಿ ಇರ್ತಕ್ಕಂತಹ ಒಂದು ಅವರ ಹಿತಾಸಕ್ತಿಗಳು ಅಲ್ಲಿ ಈಡೇರಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉದ್ದೇಶ ಆಗಿತ್ತು. ನೀವು ಈಗ ತಾನೇ ಡಿಸೆಂಬರ್ 6ನೇ ತಾರೀಕನ್ನು ಸೆಲೆಬ್ರೇಟ್ ಮಾಡಿದ್ದೀರಾ. ಆ ಡಿಸೆಂಬರ್ 6ನೇ ತಾರೀಕನ ಒಂದು ಅವರ ಪರಿನಿಬ್ಬಾಣ ದಿನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಗಳಿಗೆ ಕೊಟ್ಟಿರೋ ಒಂದು ಲಾಸ್ಟ್ ಮೆಸೇಜ್ ಇದೆ, ನೀವು ಅದನ್ನೆಲ್ಲ ಓದಿರ್ತೀರಾ. I wanted to see my people as the ruling class of independent India. I wanted to see my people as the ruling class of independent India ಅನ್ನೋದು ಅವರ ಒಂದು ಫೇಮಸ್ ಆದಂಥ ಸ್ಟೇಟ್ಮೆಂಟ್. ಅಂದರೆ ಈ ಸ್ವತಂತ್ರ ಭಾರತವನ್ನು ನನ್ನ ಜನರು ಆಳಬೇಕು ಅಂತ ನಾನು ಬಯಸಿದ್ದೆ ಅಂತ. ನನ್ನ ಜನರು ಅಂದಾಗ ನೀವು ಮತ್ತೆ ಬರೀ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಅರ್ಥ ಮಾಡ್ಕೋಬಾರ್ದು. ಯಾಕೆಂದರೆ ಆ ಪದಕ್ಕೆ ನಾವು ಡೆಫಿನೇಷನ್ ಮಾಡುವಾಗ ಅವರ ಇಡೀ ಹೋರಾಟದ ಹಿಸ್ಟ್ರಿಯನ್ನು ಲೆಕ್ಕ ಮಾಡಿಕೊಂಡು ಡೆಫಿನೇಷನ್ ಮಾಡಬೇಕಾಗತ್ತೆ. ಸುಮ್ಮನೆ ಹೇಳಕ್ಕೆ ಬರಲ್ಲ. ಏಕೆಂದರೆ ಅವರ ಒಂದು ಹೋರಾಟದಲ್ಲಿ ಎಲ್ಲ ಹಿಂದುಳಿದ ಜಾತಿಗಳು, ಮಹಿಳೆಯರು, ದುರ್ಬಲರು, ದಲಿತರು ಎಲ್ಲರನ್ನೂ ಸೇರಿದಂಗಿದ್ದರಿಂದ ಆ ಮೈ ಪೀಪಲ್ ಅನ್ನೋದು ಅವರೆಲ್ಲರನ್ನೂ ಒಳಗೊಳ್ಳುವಂತಹ ಪದ ಆಗಿದೆ, ಎಲ್ಲರನ್ನೂ ಒಳಗೊಳ್ಳುವಂಥ ಪದ ಆಗಿದೆ. ನಾನು ಅದನ್ನು ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ಅಂತ ಅವರು ಹೇಳಿರೋದನ್ನ ನೀವು ಕೇಳಿದ್ದೀರ. ಅದನ್ನು ಅವರು ಮಾಡೋಕ್ಕಾಗಲಿಲ್ಲ, ಅದನ್ನು ನೋಡೋಕ್ಕಾಗಲಿಲ್ಲ. ಈಗ ಅದನ್ನು ಮಾಡುವಂಥ ಜವಾಬ್ದಾರಿ ಯಾರ್ದು ಅನ್ನೋದು ಮುಖ್ಯವಾದಂಥ ಪ್ರಶ್ನೆ. ಅದಕ್ಕೆ ನಾನು ನಿಮಗೆ ಕೇಳುವಂಥ ಮೂಲಭೂತ ಪ್ರಶ್ನೆ ಏನಂತ ಅಂದರೆ, ಅವರು ರೂಲಿಂಗ್ ಕ್ಲಾಸನ್ನು ಶಬ್ದ ಬಳಸಿದ್ರಲ್ಲ, ರೂಲಿಂಗ್ ಕ್ಲಾಸ್ ಹಂಗಂದ್ರೆ ಏನು, ಯಾವ ಅರ್ಥದಲ್ಲಿ ರೂಲಿಂಗ್ ಕ್ಲಾಸನ್ನು ಪದನ ಬಳಸಿದ್ದಾರೆ ಅದನ್ನು ನಾವು ಗಮನಿಸಬೇಕು. ನೋಡಿ, ರೂಲಿಂಗ್ ಕ್ಲಾಸ್ ಅಥವಾ ಆಳು ವರ್ಗ ಅನ್ನುವಾಗ ನಿಮಗೆ ಎಲ್ಲ ಪವರ್ ಸೆಂಟರ್ಸು ಸೇರಿಕೊಳ್ಳುತ್ತೆ. ಅದರಲ್ಲಿ ಪವರ್ ಸೆಂಟರ್ಸ್ ಅಂದಾಗ ಶಾಸಕಾಂಗ ಇದೆ, ತುಂಬ ಮುಖ್ಯವಾದದ್ದು. ಕಾರ್ಯಾಂಗ ಇದೆ, ಅದು ಅಷ್ಟೇ ಮುಖ್ಯವಾದದ್ದು. ನ್ಯಾಯಾಂಗ ಇದೆ, ಅದು ಅಷ್ಟೇ ಮುಖ್ಯವಾದದ್ದು. ಮತ್ತು ಇವತ್ತಿನ ಒಂದು ಗ್ಲೋಬಲೈಸೇಷನ್ ಲೆಕ್ಕದಲ್ಲಿ ಉದ್ಯಮ ಬಂದಿದೆ, ಮತ್ತು ಮಾಧ್ಯಮಗಳು ಕೂಡ ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎಲ್ಲನ ಬುಡಮೇಲು ಮಾಡುವಷ್ಟು ಶಕ್ತಿಶಾಲಿಯಾಗಿ ಬೆಳೆದಿದ್ದಾವೆ ಇವತ್ತು ಮಾಧ್ಯಮಗಳು. ಹೀಗಾಗಿ ಇವೆಲ್ಲವೂ ಕೂಡ ಒಂದು ಪವರ್ ಸೆಂಟರ್ಸ್: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ, ಉದ್ಯಮ. ಈ ಪವರ್ ಸೆಂಟರ್ಸ್ ಇದೆಯಲ್ಲ, ಈ ಪವರ್ ಸೆಂಟರ್ಸಲ್ಲಿ ಎಲ್ಲ ಶೋಷಿತ ಸಮಾಜಗಳು ತಮ್ಮ ಈಕ್ವಲ್ ಶೇರನ್ನು ಪಡ್ಕೊಳ್ಳೋದಿದೆಯಲ್ಲ, ಅದೇ ರೂಲಿಂಗ್ ಕ್ಲಾಸ್ ಅನ್ನೋದು ಅದರ ಅರ್ಥ. ಈಕ್ವಲ್ ಶೇರನ್ನು ಪಡ್ಕೊಳ್ಳೋದು ರೂಲಿಂಗ್ ಕ್ಲಾಸ್ ಅಂತ ಅದರ ಅರ್ಥ. ಆದರೆ ನೀವು ಹೇಳಿ 75 ವರ್ಷ ಆಗಿದೆ ಸಂವಿಧಾನ ಬಂದು, ನಾವು ಇಷ್ಟು ಕ್ಷೇತ್ರಗಳಲ್ಲಿ ಭಾರತದ ಎಲ್ಲ ಶೋಷಿತ ಸಮಾಜದ ಜನರು ಈಕ್ವಲ್ ಶೇರನ್ನು ಇಷ್ಟು ಕ್ಷೇತ್ರದಲ್ಲಿ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆಯಾ? ಖಂಡಿತ ಇಲ್ಲ. ಶಾಸಕಾಂಗದಲ್ಲಿ ಆಗಿದೆ, ಯಾಕೆಂದ್ರೆ ಅಲ್ಲಿ ರಿಸರ್ವೇಷನ್ ಪಕ್ಕ ಇದೆ. ನಿಮಗೆ ಗ್ರಾಮ ಪಂಚಾಯತಿಂದ ಹಿಡಿದು ಲೋಕಸಭೆವರೆಗೆ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಿದ್ದಾವೆ. ಯಾರು ಬೇಕಾಗಲಿ ಬೇಡದೇ ಇರಲಿ, ಯಾರು ಕೇಳದೇ ಇರಲಿ, MLAಗಳು MP ಗಳು ಆಯ್ಕೆ ಆಗ್ತಾನೆ ಇರ್ತಾರೆ. ಅದ್ರದ್ದೇನು ಪ್ರಾಬ್ಲಮ್ ಆಗಿಲ್ಲ, ಆಗ್ತಾನೆ ಇರ್ತಾರೆ. ಬಟ್ ಕಾರ್ಯಾಂಗ ಬಂದಾಗ, ನ್ಯಾಯಾಂಗ ಬಂದಾಗ, ಮಾಧ್ಯಮ, ಉದ್ಯಮ ಈ ಕ್ಷೇತ್ರಗಳು ಬಂದಾಗ ಅಲ್ಲಿ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಅನ್ನಿಸ್ಕೊಳ್ಳೋರು ಅಂಥ ಒಂದು ಪವರ್ಫುಲ್ ಪೊಸಿಷನನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆಯಾ ಅನ್ನೋದು ಮುಖ್ಯವಾದ ಪ್ರಶ್ನೆ. ನೀವು ಹೇಳಿದ್ರಿ ಆಗಿಲ್ಲ ಅಂತ. ಆಗಿಲ್ಲ ಅಂದರೆ ಅದಕ್ಕೆ ಯಾರನ್ನ ಹೊಣೆಗಾರರು ಮಾಡಬೇಕು? ಇದು ಪ್ರಶ್ನೆ. ಯಾರನ್ನ ಹೊಣೆಗಾರರು ಮಾಡಬೇಕು? ಆಯಿತಾ? ಅದಕ್ಕೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಏನಂತ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಯಾವಾಗಲೂ ಹೇಳ್ತಿದ್ರು. ಅವರು, ನಾನು ಯಾರ ಪರವಾಗಿ ಹೋರಾಡುತ್ತಿದ್ದೇನೋ ಅವರು ನನ್ನನ್ನು ಅರ್ಥ ಮಾಡಿಕೊಂಡಿಲ್ಲ,
ನಾನು ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನೋ ಅವರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರು ಅಲ್ವಾ. ಸೊ ನೀವೆಲ್ಲ ಬಾಬಾ ಸಾಹೇಬ್ರ ಅಭಿಮಾನದಿಂದ ಹಿಂಗೆ 2 ದಿನದಿಂದ ಬಂದು ಕೂತಿದ್ದೀರ, ಇಲ್ಲಿ ಎಲ್ಲ ವಿಷಯಗಳನ್ನ ಕೇಳಿಸ್ಕೊಂಡಿದ್ದೀರ ಆಯಿತಾ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಲ್ಲ ಬರಹಗಳನ್ನು ಭಾಷಣಗಳನ್ನ ಓದಿದ್ದೀನಿ ಅನ್ನೋರು ಎಷ್ಟು ಜನ ಇದ್ದರೆ ಕೈ ಎತ್ತಿ ನೋಡೋಣ. ಒಬ್ಬ ಮಾತ್ರ ಕೈ ಎತ್ತಿದ್ದಾನೆ ಸರ್, ಒಬ್ಬರು ಕೈ ಎತ್ತಿದ್ರು, ವಿದ್ಯಾರ್ಥಿಗೆ ಒಬ್ಬ ಕೈ ಎತ್ತಿದ್ದಾನೆ. ಏನು ಹೇಳಿದ್ರು ಬಾಬಾ ಸಾಹೇಬರು? ನಾನು ಯಾರ ಪರವಾಗಿ ಹೋರಾಟ ಮಾಡುತ್ತಿದ್ದೇನೋ ಅವರು ನನ್ನ ಅರ್ಥ ಮಾಡ್ಕೊಂಡಿಲ್ಲ, ನಾನು ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀನೋ ಅವರು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಆ ಮಾತು ನೋಡಿ, ನಾನು ಯಾರ ವಿರುದ್ಧ ಹೋರಾಟ ಮಾಡ್ತೀನಿ ಅಂದಾಗ ಮನುವಾದಿ ವ್ಯವಸ್ಥೆ ಅಥವಾ ಮನುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ ಅಂದಾಗ ಮನುವಾದಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಬರಹ ಭಾಷಣಗಳನ್ನ ಸೀರಿಯಸ್ ಆಗಿ ಫುಲ್ ಎಲ್ಲ ದಪ್ಪ ದುರ್ಬೀನ್ ಹಾಕೊಂಡು ಅಧ್ಯಯನ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ವಾ? ಓದ್ತಾ ಇದ್ರೆ ಅಂತ ಅರ್ಥ ಆಗಲಿಲ್ವಾ? ಬಟ್ ನೀವು ಅವ್ರ ಬಗ್ಗೆ ಇಷ್ಟೊಂದು ಅಭಿಮಾನ ತೋರಿಸುವಂಥವ್ರು, ನೀವು ಯಾವುದೋ BA ಸ್ಟೂಡೆಂಟ್ಸ್ ಆಗಿದ್ದರೆ ಅಥವಾ PUC ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ 2 ಪುಸ್ತಕ 3 ಪುಸ್ತಕ ಓದಿರೋ ಕೈ ಎತ್ತಿ ಅಂತ ಕೇಳ್ತಿದ್ದೆ. ನೀವು ಯೂನಿವರ್ಸಿಟಿಲಿರೋರು, ಹಾಗೆ ನಿಮಗೆ ಎಲ್ಲ ಸಂಪುಟಗಳನ್ನ ಓದಿದ್ದೀರ ಅಂತಲೇ ಕೇಳಬೇಕಾಗತ್ತೆ ನಾವು. ಇದು ಪ್ರಾಬ್ಲಮ್. ಎಲ್ಲಿದೆ ಪ್ರಾಬ್ಲಮ್ ಅನ್ನೋದಕ್ಕೆ ಇದು ಪ್ರಾಬ್ಲಮ್. ನಾನು ಇನ್ನೂ ಒಂದು ಕ್ವಶನ್ ಕೇಳ್ತೀನಿ, ನಿಮಗೆ ಬೇಜಾರಾಗ್ಬೋದು, ಆದರೆ ಇದು ತುಂಬ ಮುಖ್ಯವಾದ ಪ್ರಶ್ನೆ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ 10 ಗಂಟೆ ಓದ್ತಿದ್ರು, 15 ಗಂಟೆ ಓದ್ತಿದ್ರು ಅಂತೆಲ್ಲ ಕೇಳ್ತಿರಲ್ವಾ? ನಾನು ಈಗಲೂ 10 ಗಂಟೆ ಮೇಲೆ ಓದ್ತಾ ಇರೋರು ಇದೀನಿ ಅನ್ನೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ನೋಡೋಣ. 10 hours per day ಓದ್ತಾ ಇದ್ದೀನಿ ಅನ್ನೋರು ಎಷ್ಟು ಜನ ಇದ್ದೀರಾ? 1-2-3 ಜನ ಕೈ ಎತ್ತಿದ್ದಾರೆ ಅಲ್ವಾ? ಕೇಳಿಸ್ಕೊಳ್ಳಿ, ಈಗ ನೀವೇ ಹೇಳಿದ್ರಿ ಬಾಬಾ ಸಾಹೇಬ್ರ ಆಶಯನ ಸರ್ಕಾರ ನೆರವೇರಿಸಲ್ಲ ಅಂತ ಹೇಳಿದ್ರಿ ನೀವು ಅಲ್ವಾ? ಈಗ ಅದು ನೆರವೇರಿಸಲ್ಲ ಅಂದ್ರೆ ಯಾರು ನೆರವೇರಿಸಬೇಕಾಗುತ್ತೆ? ನಾವು ನೆರವೇರಿಸಬೇಕಾದ್ರೆ ನಾವು ದಡ್ಸಿಕಾಮಣಿಗಳನ್ನ ನೆರವೇರ್ಸೋಕ್ಕಾಗುತ್ತಾ? ದಡ್ಸಿಕಾಮಣಿಗಳನ್ನ ನೆರವೇರ್ಸೋಕ್ಕಾಗುತ್ತಾ? ಆಗಲ್ಲ. ಬುದ್ಧಿವಂತರಾದರೆ ಮಾತ್ರ ನೆರವೇರಿಸೋಕೆ. ನೀವು ಬುದ್ಧಿವಂತರಾಗಬೇಕಾದ್ರೆ ನೀವು ಓದಬೇಕಲ್ಲ, 8 ಗಂಟೆ 10 ಗಂಟೆ 12 ಗಂಟೆ ಕೂತ್ಕೊಂಡು ಓದಬೇಕಲ್ಲ. ನೀವು ಓದೋಕ್ಕಾಗ್ತಿಲ್ಲ ಅಂದಮೇಲೆ ಮತ್ತೆ ನೀವು ನೆರವೇರಿಸಲ್ಲ ಅಂತ ಆಯಿತು. ಮತ್ತು ಸುಮ್ಮನೆ ಅವ್ರ ಮೇಲೆ ಯಾಕೆ ಆರೋಪ ಮಾಡೋದು? ಇವಾಗ ಹಂಗಾದ್ರೆ ಯಾಕೆ ಆರೋಪ ಮಾಡೋದು ಅಲ್ವಾ? ಅದಕ್ಕೆ ನಾನು ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಇಲ್ಲಿ ಎಷ್ಟು ಜನ ನೀವು ಪ್ರೀತಿಯಿಂದಲೇ ಬಂದಿರ್ತೀರಾ, ಬಾಬಾ ಸಾಹೇಬ್ರ ವಿಷಯ ಕೇಳಬೇಕು ಅಂತ ಪ್ರೀತಿಯಿಂದಲೇ ಬಂದಿರ್ತೀರಾ, ಈ ವರ್ಷದಿಂದ ನೆಕ್ಸ್ಟ್ ವರ್ಷದವರೆಗೆ ಟಾರ್ಗೆಟ್ ಹಾಕ್ಕೊಳ್ಳಿ ಎಲ್ಲರೂ. 1 ವರ್ಷದಲ್ಲಿ ಬಾಬಾ ಸಾಹೇಬ್ ನಿಮ್ಮ PhD ಅರ್ಧಕ್ಕೆ ನಿಲ್ಲಿಸಿದ್ರೂ ಪರವಾಗಿಲ್ಲ, ನಿಮ್ಮ MA ಕಡಿಮೆ ಸ್ಕೋರ್ ಆದರೆ ಪರವಾಗಿಲ್ಲ, ಏನೂ ಕಡಿಮೆ ನಷ್ಟ ಬೀಳಲ್ಲ ನಿಮಗೆ ಆಯಿತಾ. ನಾನು 1 ವರ್ಷದಲ್ಲಿ ಅವರೆಲ್ಲ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸನ್ನು ಓದಿ ಮುಗಿಸ್ತೀನಿ ಅಂತ ಒಂದು ಟಾರ್ಗೆಟ್ ಹಾಕ್ಕೊಂಡು ನೆಕ್ಸ್ಟ್ ಇಯರ್ ಅಷ್ಟರೊಳಗಡೆ ಓದಿ ಮುಗಿಸಿ ನೋಡಿ. ನಿಮ್ಮ ಸ್ಟ್ರೆಂತು, ನಿಮ್ಮ ಧೈರ್ಯ ಎಷ್ಟು ಬರ್ತದೆ ಅಂತ ಸುಮ್ಮನೆ ನೋಡಿರಿ. ಆಮೇಲೆ ಸುಮ್ಮನೆ ನೋಡಿ, ಆಮೇಲೆ ಏನಾಗುತ್ತೆ, ನಿಮ್ಮ ಸಾಮರ್ಥ್ಯ ಏನಾಗುತ್ತೆ ಅಂತ ನೋಡಿ. ನೀರು ಕೊಡಿ ಮೇಡಮ್. 1 ವರ್ಷದಲ್ಲಿ ಟಾರ್ಗೆಟ್ ಹಾಕ್ಕೊಂಡು ಅವರೆಲ್ಲ ರೈಟಿಂಗ್ಸ್ ಆ್ಯಂಡ್ ಸ್ಪೀಚಸ್ನ ಓದಿ. ನಿಮಗೆ ಅವ್ರದ್ದು ಎಲ್ಲ ಓದ್ತಿದ್ದಂಗೆ ನಿಮಗೆ ಎಕನಾಮಿಕ್ಸಲ್ಲಿ ತಜ್ಞರಾಗ್ಬಿಡ್ತೀರಾ, ನೀವು ಸೋಷಿಯಾಲಜಿಯಲ್ಲಿ ತಜ್ಞರು, ಅವ್ರು ಇಂಡಿಯನ್ ಸೊಸೈಟಿ ಬಗ್ಗೆ ಎಷ್ಟು ಹೇಳ್ತಾರೆ ಅಂತ ತಜ್ಞರಾಗ್ತೀರಾ. ಅವರ ಹಿಸ್ಟ್ರಿಯ ಒಂದು ದೃಷ್ಟಿಕೋನಗಳು ಯಾವ ಥರ ಇದ್ದಾವೆ, ಇಂಡಿಯನ್ ಹಿಸ್ಟ್ರಿನ ಅವ್ರು ಹೆಂಗೆ ವ್ಯಾಖ್ಯಾನ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗ್ಬಿಡ್ತದೆ. ಮತ್ತು ಪಾಲಿಟಿಕ್ಸನ್ನು ಕಾನ್ಸ್ಟಿಟ್ಯೂಷನ್ನ ಯಾವ ಥರ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಆಟೋಮೆಟಿಕ್ಕಾಗಿ ನೀವು ಮಾಸ್ಟರ್ಸ್ ಆಗ್ಬಿಡ್ತೀರಾ, ನೀವು ಮಾಸ್ಟರ್ಸ್ ಆಗ್ತೀರಾ. ಆ ನಿಟ್ಟಿನಲ್ಲಿ ನಾನು ಅದನ್ನು ಹೇಳಿದೆ, ನೀವು ಅದನ್ನು ಯಾರೂ ಸಹಿತ ಈಗವಾಗಿ ತಗೋಬೇಡಿ. ನಾನು ಏನು ಹೇಳ್ತೀನಿ ಅಂತ ಅಂದರೆ, ನನಗೆ ಗೊತ್ತಿರುವಂತೆ ಇವತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಸ್ಟೂಡೆಂಟ್ಸು ಗಂಭೀರವಾಗಿ ಓದುವಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಭಯಂಕರ ಕ್ಷೀಣಿಸ್ತಿದೆ ಅಂತ ಇದನ್ನೇನು ಮುಚ್ಚುಮರೆ ಹೇಳೋ ಅವಶ್ಯಕತೆ ಇಲ್ಲ, ಕ್ಷೀಣಿಸ್ತಾ ಇದೆ ಅಂತ. ನೀವು ಅಂಬೇಡ್ಕರ್ ಅನುಯಾಯಿಯಾಗಿ ನಿಮ್ಮ ಸಬ್ಜೆಕ್ಟ್ಗೆ ನೀವು ನ್ಯಾಯ ಸಲ್ಲಿಸಬೇಕು ಬೇಡವೋ ಅಂತ. ನೀವು ಸೋಷಿಯಾಲಜಿಗೆ ಸೇರಿದ್ದೀರಾ, ಎಕನಾಮಿಕ್ಸ್ ಸೇರಿದ್ದೀರಾ, ನೀವು ಪಂಡಿತರಾಗ್ರಿ, ನಿಮ್ಮ ಸಬ್ಜೆಕ್ಟಲ್ಲಿ ಪಂಡಿತರಾಗ್ರಿ. ನೀವು ವುಮನ್ ಸ್ಟಡೀಸ್ ಮಾಡ್ತಾಯಿದ್ದೀರಾ, ರೂರಲ್ ಡೆವಲಪ್ಮೆಂಟ್ ಓದ್ತಾ ಇದ್ದೀರಾ, ಅಥವಾ ಇನ್ಯಾವುದೋ ಸ್ಟ್ಯಾಟಿಸ್ಟಿಕ್ಸ್ ಓದ್ತಾ ಇದ್ದೀರಾ, ಲಾ ಮಾಡ್ತಾಯಿದ್ದೀರಾ, ಪಂಡಿತರಾಗ್ರಿ ಅಲ್ಲ ಅಂತ. ಈಗ ನಾನು ಒಂದು ಉದಾಹರಣೆ ಹೇಳ್ತೀನಿ, ನೀವು ಯಾರು ಬೇಜಾರು ಮಾಡ್ಕೋಬಾರ್ದು. ಇಲ್ಲಿ ಸಿಂಗರ್ಸ್ ಆಡಿದ್ರಲ್ಲ, ಇವ್ರನ್ನ ನಾನು 1 ವರ್ಷದಿಂದ 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ ಆಡೋದನ್ನ ನಾನು ನೋಡ್ಕೊಂಡೇ ಬಂದಿದ್ದೀನಿ ಆಯಿತಾ. ಈಗ ನನಗೆ ಹಾಡೋಕ್ಕೆ ಗೊತ್ತು ಅಂದಮೇಲೆ ನಾನು ಆ ವಿದ್ಯೆನ ಇನ್ನಷ್ಟು ಹೆಚ್ಚು ಮಾಡ್ಕೋಬೇಕಲ್ವ ಮೇಡಮ್, ಹೆಚ್ಚು ಮಾಡ್ಕೋಬೇಕಲ್ವ, ಅದಕ್ಕೆ ಇಂಪ್ರೂವ್ ಮಾಡ್ಕೋಬೇಕು. ಅದಕ್ಕೆ ತಕ್ಕಂತೆ ತಾಳ ರಾಗ ಶಾಸ್ತ್ರೀಯವಾಗೆಲ್ಲ ಕಲ್ತ್ಕೊಂಡು ಮಾಸ್ಟರ್ಸ್ ಆಗಬೇಕಲ್ವಾ.
ಸಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಎಕ್ಸ್ಪೆಕ್ಟೇಷನ್. ಅದು ನೀವು ಯಾವ ಸಬ್ಜೆಕ್ಟ್ ಓದ್ತೀರಾ ಎಕ್ಸ್ಪರ್ಟ್ ಆಗಿ ಅದರಲ್ಲಿ. ಹೋದ ವರ್ಷ ಆಡ್ದಂಗೆ ಈ ವರ್ಷನೂ ಆಡೋದಾ? ಹಾಂ, ಬೇಜಾರು ಮಾಡ್ಕೊಬೇಡಿ, ದಯವಿಟ್ಟು ಹಿಂಗೆ ಅಂತ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಇಂಪ್ರೂವೈಸೇಷನ್ ಇರಬೇಕಲ್ಲ. ಒಂದು ವರ್ಷದಿಂದ ಏನಾಯ್ತು ಹಂಗಾದ್ರೆ? ಇದು ಏನಾಗಿದೆ ಅಂದರೆ, ಒಂದು ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ನೀವು ಕೇಳಿದ್ದೀರಾ? ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ. ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂದರೆ ಅರ್ಥ ಏನು? ಎಲ್ಲವೂ ಸ್ವಲ್ಪ ಗೊತ್ತಿದೆ, ಅಂಬೇಡ್ಕರ್ ಅನುಯಾಯಿಗಳಿಗೆ ಎಲ್ಲವೂ ಸ್ವಲ್ಪ ಗೊತ್ತಿದೆ, ಆದರೆ ಯಾವುದರಲ್ಲಿ ಇವರು ಮಾಸ್ಟರ್ ಅಲ್ಲ ಅಂತ. ಇವ್ರಿಗೆ ಸ್ವಲ್ಪ ಆಡೋದು ಗೊತ್ತು, ಸ್ವಲ್ಪ ತಬಲ ಬಡೀರಿ ಅಂದರೆ ಅದನ್ನು ಬಡಿತಾರೆ, ಸ್ವಲ್ಪ ಭಾಷಣ ಮಾಡಿ ಅಂದರೆ ಅದನ್ನು ಮಾಡ್ತಾರೆ, ಒಂದು ಸ್ವಲ್ಪ ಏನಾದರೂ ಕರೆಕ್ಷನ್ ಮಾಡಿದರೆ ಅದನ್ನು ಮಾಡ್ತಾರೆ, ಆದರೆ ಯಾವುದರಲ್ಲೂ ಮಾಸ್ಟರ್ ಆಗಿಲ್ಲ. ಅಂದರೆ ನೀವು ಮಾಸ್ಟರ್ಸ್ ಆಗದೆ ಹೋದರೆ, ನೀವು ಅಷ್ಟು ತಜ್ಞರಾಗದೆ ಹೋದರೆ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆಯನ್ನು ಯಾವ ಥರ ನೆರವೇರಿಸ್ತೀರಾ? ಈಗ ಸರ್ ಹೇಳಿದ್ರು, ಅವರು ಏನು ಪರೀಕ್ಷೆ ತಗೊಂಡಿದ್ದಾರೆ, ಫಸ್ಟ್ ಅಟೆಂಪ್ಟಲ್ಲೇ ಎಲ್ಲನ ಮಾಡಿದ್ದೀನಿ ಅಂತ ಹೇಳಿದ್ರು. ಎಷ್ಟು ಹೆಮ್ಮೆ ಅನಿಸುತ್ತೆ ನೋಡೋಕ್ಕೆ. ಮುನಿಯಪ್ಪ ಸರ್ ಹೇಳಿದ್ರು ಅದನ್ನು. ನಾವು ಡಿಗ್ರಿ ಮಾಡುವಾಗ ನಮಗೆ ಪಾಠ ಮಾಡೋರು ಎಲ್ಲರೂ, ಮೇಡಮ್ ನಮಗೆ ಡಿಗ್ರಿ ಮಾಡುವಾಗ ನಮ್ಗೆ ಮಾಡೋರೆಲ್ಲ ಬರೀ ಬಿ ಎಗೆ ಪಂಡಿತರಾಗಿರ್ತಿದ್ರು, ಬರೀ ಬಿ ಎ ಮಾಡಿದ್ರು ಪಂಡಿತರಾಗಿರ್ತಾಯಿದ್ರು. ಈಗ ಎಮ್ ಎ ಮಾಡಿರ್ತೀರ ನೀವು, ನಿಮಗೊಂದು 10 ಪದನ ಡಿಕ್ಟೇಟ್ ಮಾಡಿದ್ರೆ ನೀವು ಸಿಗಾಕತ್ತೀರಿ ಇವಾಗ. ಹಾಂ, ಸಿಗಾಕತ್ತೀರಿ, ನನಗೆ ಗೊತ್ತು. 10 ಪದನ ಡಿಕ್ಟೇಟ್ ಮಾಡಿದ್ರೆ ನೀವು ಸಿಕ್ಬಿಡ್ತೀರ ಈಗ. ಸೊ ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಫೋಕಸ್ ಮಾಡ್ತಾ ಇದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಸೆನ ನೆರವೇರಿಸೋಕ್ಕೆ. ಯಾರೋ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಅದನ್ನು ನೀವೇ ಮಾಡಬೇಕು. ನೀವೇ ಮಾಡಬೇಕಂದ್ರೆ ನಿಮಗೆ ಆ ಒಂದು ಮಾಸ್ಟರ್ಸ್ ಅಥವಾ ಆ ಒಂದು ತಜ್ಞತೆ, ಆ ಪಾಂಡಿತ್ಯ ಅದು ಬೇಕು. ಅದನ್ನು ನೀವೇ ಮಾಡಬೇಕು, ಅದನ್ನು ಇನ್ಯಾರೂ ಮಾಡಲ್ಲ. ಅದನ್ನು ಮಾಡಬೇಕು ಅಂದರೆ ನಿಮಗೆ ಒಂದು ಸ್ಟ್ಯಾಮಿನಾ ಅದು ಬೇಕು, ಆ ಇಂಟೆಲೆಕ್ಚುವಲ್ ಸ್ಟ್ಯಾಮಿನಾ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರು ಸ್ಟೂಡೆಂಟ್ ಒಂದು ಪ್ರೋಗ್ರಾಮ್ಗೆ ಭಾಗವಹಿಸಬೇಕಾಗಿರುತ್ತೆ, ಅವರು ಹೋಗೋಕ್ಕಾಗಿರಲ್ಲ. ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಮೆಸೇಜ್ ಕಳಿಸಿದ್ದಾರೆ ಬಾಬಾ ಸಾಹೇಬರು, ಆಯಿತಾ? ನಾನು ಅದನ್ನೇ ಓದ್ತೀನಿ, ಅದು ಅಷ್ಟೇ ನಿಮಗೆ ಮುಖ್ಯ, ಇನ್ನೇನು ಮುಖ್ಯ ಅಲ್ಲ ಅಂತ ಅಂದ್ಕೋತೀನಿ. ನೋಡಿ, ಬಾಬಾ ಸಾಹೇಬರು ಏನು ಹೇಳ್ತಾರೆ, ನೀವು ಕೇಳಿರ್ತೀರ ಅದನ್ನು. 1946 ಆ ವರ್ಷದಲ್ಲಿ ಒಂದು ಸ್ಟೂಡೆಂಟ್ ಆರ್ಗನೈಸೇಷನ್ ಭಾಗವಹಿಸಬೇಕಾಗಿರುತ್ತೆ, ಭಾಗವಹಿಸೋಕ್ಕಾಗಿರಲ್ಲ. ಆಗೊಂದು ಮೆಸೇಜ್ ಕಳಿಸಿದ್ದಾರೆ ವಿದ್ಯಾರ್ಥಿಗಳಿಗೆ. ಇದು ನಿಮಗೆ, ನನಗೆ, ಎಲ್ರಿಗೂ ಅಪ್ಲೈ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅವ್ರೇನು ಹೇಳ್ತಾರೆ ಬಾಬಾ ಸಾಹೇಬರು? ಅವರ್ ಶುಡ್ ಲರ್ನ್ 2 ಥಿಂಗ್ಸ್ ಅಂತ. ಬಾಯ್ಸ್ ಅನ್ನೋ ಪದ ಬಳಸಿದ್ದಾರೆ, ಅದು ಸ್ಟೂಡೆಂಟ್ಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಏನು ಮಿಸ್ಟೇಕ್ ಆಗಿದೆ ಅಂತ ಅಂದ್ಕೊಳ್ಳಿ, ಗರ್ಲ್ಸ್ ನಮಗಲ್ಲ ಅಂತ ಅಂದ್ಕೋಬಾರ್ದು. ಅವರ್ ಸ್ಟೂಡೆಂಟ್ಸ್ ಅಂತ. ಅವರ್ ಸ್ಟೂಡೆಂಟ್ಸ್ ಶುಡ್ ಲರ್ನ್ 2 ಥಿಂಗ್ಸ್. ಫಸ್ಟ್ಲಿ, to prove that given the opportunities they are inferior to none in intelligence and in capacity. ಇದು ಅರ್ಥ ಮಾಡ್ಕೋತೀರ? ನಾನು ಇನ್ನೊಂದು ಸರಿ ಹೇಳ್ತೀನಿ. Our students should learn 2 things. Firstly, to prove that given the opportunities they are inferior to none in the intelligence and in capacity. ಅಂದರೆ ನೀವೆಲ್ಲ ಯೂನಿವರ್ಸಿಟಿಗೆ ಸೇರಿದ್ದೀರಾ, ಮಾಸ್ಟರ್ ಡಿಗ್ರಿಗೆ ಸೇರಿದ್ದೀರಾ, PhD ಮಾಡಿದ್ದೀರಾ, ನಿಮಗೆ ಚಾನ್ಸ್ ಸಿಕ್ಕಿದೆ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡೋ ಚಾನ್ಸ್ ಸಿಕ್ಕಿದೆ. ಅದನ್ನು ವೀಕ್ ಮಾಡಿ ಅದರಿಂದ ದಲಿತರಿಗೆ ಕೆಟ್ಟ ಹೆಸರು ತರಬೇಡಿ, ಅಂಬೇಡ್ಕರ್ ಹೆಸರಿಗೆ ಕೆಟ್ಟ ಹೆಸರು ತರಬೇಡಿ. ಇವ್ರಿಗೆ ಏನು ಕೊಟ್ಟರು, ಇವ್ರು ಇಷ್ಟೇ ಅಂತ ಅನ್ನಿಸ್ಕೋಬೇಡಿ. ನೀವು ಪ್ರೂವ್ ಮಾಡಿ, ನಿಮ್ಮ ಸಾಮರ್ಥ್ಯನ ಪ್ರೂವ್ ಮಾಡಿ, ನಿಮ್ಮ ಸಬ್ಜೆಕ್ಟಲ್ಲಿ ಎಕ್ಸ್ಪರ್ಟ್ ಆಗೋದನ್ನ ತೋರಿಸಿ, ನೀವು ಪ್ರೂವ್ ಮಾಡಿ. ಅದನ್ನೇ ಇವ್ರು ಹೇಳ್ತಾರೆ. ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಏನೇ ಅವಕಾಶ ಕೊಟ್ಟರು ಕೂಡ ನಾವು ಬುದ್ಧಿವಂತಿಕೆಯಲ್ಲಿ ಯಾರಿಗೂ ಕಡಿಮೆ ಇಲ್ಲ ಅನ್ನೋದನ್ನ ನೀವು ಪ್ರೂವ್ ಮಾಡಬೇಕು ಅಂತ ಅವ್ರು ಹೇಳ್ತಾ ಇರೋದು. ಪ್ರೂವ್ ಮಾಡಿ ಅಂತ ಹೇಳ್ತಾ ಇರೋದು. ಇದು ಮೊದಲನೇ ಪಾಯಿಂಟ್. ಹಂಗೆ ಮುಂದುವರೆದು ಹೇಳ್ತಾರೆ, ಸೆಕೆಂಡ್ಲಿ, ಟು ಪ್ರೂವ್ ದಟ್ ದೇ ಆರ್ ನಾಟ್ ಮೇರ್ಲಿ ಟು ಥ್ರೆಡ್ ಅ ಪಾತ್ ಆಫ್ ಪರ್ಸನಲ್ ಹ್ಯಾಪಿನೆಸ್ ಬಟ್ ಟು ಲೀಡ್ ದೇರ್ ಕಮ್ಯುನಿಟಿ, ಟು ಬಿ ಫ್ರೀ, ಟು ಬಿ ಸ್ಟ್ರಾಂಗ್, ಟು ಬಿ ರೆಸ್ಪೆಕ್ಟೆಡ್ ಅಂತ. ಅಂದರೆ ನೀವೇನು ನಾಲೆಡ್ಜ್ ಗಳಿಸ್ತೀರಾ, ನೀವೇನು ಪೊಸಿಷನ್ ಗಳಿಸ್ತೀರಾ, ಅದು ಕೇವಲ ನಿಮ್ಮೊಬ್ಬರ ಸುಖ ಸಂತೋಷಕ್ಕಾಗಿ ಅಲ್ಲ, ಇಡೀ ನಿಮ್ಮ ಸಮಾಜದ ಒಂದು ಗೌರವಕ್ಕಾಗಿ, ಅದನ್ನು ವಿಮೋಚನೆ ಮಾಡೋದಕ್ಕಾಗಿ, ಅದನ್ನು ಮೇಲ್ತರೋದಕ್ಕಾಗಿ ನೀವು ಬಳಸಬೇಕು ಅಂತ ಬಾಬಾ ಸಾಹೇಬರು ಕೋರಿಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿ ಸಮಾಜಕ್ಕೆ. ಇದು ಎಂಥ ಅದ್ಭುತ ಶಾಸನ ಇದೆ ನೋಡಿ, ಎಂಥ ಅದ್ಭುತ ಶಾಸನ ಇದೆ ನೋಡಿ. ನೀವು ಏನು ಸಬ್ಜೆಕ್ಟ್ ಓದ್ತಿರೋ, ನೀವು ಯಾವ ಡಿಪಾರ್ಟ್ಮೆಂಟಿಗೆ ಸೇರಿದ್ದೀರೋ, ನೀವು ಯಾವ ವಿದ್ಯೆ ಕಲಿತಾ ಇದ್ದೀರೋ, ಅದರಲ್ಲಿ ನೀವು ನಿಮ್ಮ ಕೆಪಾಸಿಟಿನ ಪ್ರೂವ್ ಮಾಡಬೇಕು. ನೀವು ಯಾರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು ಅಂತ ಬಾಬಾ ಸಾಹೇಬರು ಎಕ್ಸ್ಪೆಕ್ಟ್ ಮಾಡಿದ್ದಾರೆ.
ಸೊ ಅದಕ್ಕೆ ನಾನು ಹೇಳ್ತೀನಿ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಧುನಿಕ ಭಾರತದ ಕನಸು ಕಾಣಬೇಕು ಅಂದರೆ, ಆಧುನಿಕ ಭಾರತದ ಕನಸು ಯಾವಾಗ ನನಸಾಗುತ್ತೆ ಅಂದರೆ ನಾವೆಲ್ಲರೂ ಅದನ್ನು ಕೈಗೆತ್ಕೊಂಡಾಗ ಮತ್ತು ನಾವೆಲ್ಲರೂ ಕೂಡ ನಮ್ಮ ಸಬ್ಜೆಕ್ಟಲ್ಲಿ ಮಾಸ್ಟರ್ಸ್ ಆದಾಗ, ಕೇಪಬಲ್ ಆದಾಗ. ಇದು ತುಂಬ ಮುಖ್ಯ ಅಂತ ನಾನಂತೂ ಭಾವಿಸ್ತೀನಿ. ನಾವು ಎಲ್ಲ ಕಡೆ ಬೆರಳನ್ನ ಆ ಕಡೆಗೆ ತೋರಿಸಿ ಸಾಕಾಗಿದೆ. ನಮ್ಮ ಒಂದು ಅವನತಿಗೆ ಅವ್ರ ಕಾರಣ ಆಗಿರ್ಬೋದು ನಿಜ, ಇಲ್ಲ ಅಂತಲ್ಲ. ಆದರೆ ಒಬ್ಬ ವ್ಯಕ್ತಿನ ಸುಮ್ಮನೆ ತಳ್ಳಿಬಿಡೋಕ್ಕಾಗುತ್ತಾ? ತಳ್ಳಿಬಿಡೋಕ್ಕಾಗುತ್ತಾ ಅಂತ? ಸ್ಟ್ರಾಂಗ್ ವ್ಯಕ್ತಿನೇ ತಳ್ಳಿಬಿಡೋಕ್ಕಾಗುತ್ತಾ? ಅವ್ನು ದುರ್ಬಲ ಆಗಿದ್ದು ತಾನೇ ತಳ್ಳೋಕ್ಕಾಗೋದು. ಅವ್ರು ತಳ್ಳಿದ್ರು, ನೀವು ತಳ್ಳಿಸ್ಕೊಂಡ್ರಿ, ಯಾಕೋ ನೀವು ಯಾಕೆ ತಳ್ಳಿಸ್ಕೊಂಡ್ರಿ? ಅಲ್ಲಿ ನಮ್ಮದೇನೋ ಸಮಥಿಂಗ್ ವೀಕ್ನೆಸ್ ಇದೆ ಅಂತ ಅಲ್ಲಿ ಅರ್ಥ ಆಗುತ್ತೆ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೇಬೇಕು ನಾವೀಗ, ಬೇರೆ ದಾರಿನೇ ಇಲ್ಲ. ಅದನ್ನು ಫುಲ್ಫಿಲ್ ಮಾಡ್ಕೋಬೇಕು. ನಾನು ಒಂದು ವಿಷಯದ ಕಡೆ ಗಮನ ಕೊಡ್ತೀನಿ. ನಿಮಗೆ ನೀವು ಏನು ತಗೋತೀರೋ ಗೊತ್ತಿಲ್ಲ. ಈಗ ನಾವೆಲ್ಲ ಹಿಂದುಳಿದ ಸಮಾಜಕ್ಕೆ ಸೇರಿದವರಾಗಿದ್ದೀವಿ. ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಒಂದು ಡೈಲಿ ಒಂದು ರೊಟೀನ್ ಅಥವಾ ಒಂದು ಟೈಮ್ ಟೇಬಲ್ ಯಾವ ಥರ ಇರ್ತದೆ ಅನ್ನೋದು ಸೂಕ್ಷ್ಮವಾಗಿ ಸ್ವಲ್ಪ ಗಮನಿಸಬೇಕು. ನಮ್ಮ ಇಡೀ ಎನರ್ಜಿ ಎಲ್ಲ ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ಖಾಲಿ ಆಗ್ತಾಯಿದೆ. ನೋಡಿದ್ದೀರಾ? ಪರೀಕ್ಷೆ ಮಾಡ್ಕೊಂಡಿದ್ದೀರಾ? ಅವನಂಗೆ, ಇವನಿಂಗೆ, ಅವಳಂಗೆ, ಇವಳಿಂಗೆ. ನಮ್ಮ ಎನರ್ಜಿ ಹಂಗೆ ಹೋಗಿ ಬ್ಯಾಕ್ವರ್ಡ್ ಕ್ಲಾಸ್ನ ಲಕ್ಷಣ ಅದು, ಬ್ಯಾಕ್ವರ್ಡ್ ಕ್ಲಾಸ್ಗಳ ಗುಣ ಅದು. ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡು ಕಾಲ ಕಳೆಯೋದಿದೆಯಲ್ಲ, ಅದು ಬ್ಯಾಕ್ವರ್ಡ್ ಕ್ಲಾಸ್ನ ಗುಣ. ಅವ್ರು ಯಾಕೆ ಬ್ಯಾಕ್ವರ್ಡ್ ಆಗಿದ್ದಾರೆ ಅಂದರೆ ಅವ್ರ ಎನರ್ಜಿ ಎಲ್ಲ ಅಲ್ಲಿಗೆ ವೇಸ್ಟ್ ಮಾಡಿದ್ದಾರೆ. ಅದಕ್ಕೆ ನೀವು ಯಾವುದೇ ಬಂದಿದ್ದ ರಾಷ್ಟ್ರಗಳು ನೋಡಿ, ಅವ್ರಿವ್ರ ಬಗ್ಗೆ ಮಾತಾಡ್ಕೊಂಡಿರೋದನ್ನ ನೋಡಿದ್ದೀರಾ? ಕಾಲ ಕಳೆಯೋದು ನೋಡಿದ್ದೀರಾ? ಬೇರೆ ಅವ್ರ ಬಿಸ್ನೆಸ್ ಅಲ್ಲ ಅದೊಂದು, ಬಟ್ ನಾವು ಭಾರತೀಯರು ಸೇತುವೆ ಮೇಲೆ, ಅಂಗಡಿ ಮೇಲೆ, ಹೋಟ್ಲ್ ಮೇಲೆ, ಸರ್ಕಲ್ಗಳಲ್ಲಿ ಎಷ್ಟು ಮೀಟಿಂಗ್ಗಳು, ಕೋಟಿ ಮೀಟಿಂಗ್ಗಳು. ಅದು ಎಂಥ ಸೀರಿಯಸ್ ವಿಚಾರ ಚರ್ಚೆ ಹೇಳಿ ನೋಡೋಣ. ಅವನಂಗಂದ, ಇವಳು ಹಂಗಂದ್ಲು, ಅವನಂಗೆ ಮಾಡ್ದ, ಇವನಂಗೆ ಮಾಡ್ದ ಅಂತ. ಈ ರೀತಿ ನಮ್ಮ ಎನರ್ಜಿ ಎಲ್ಲ ಹೋಗ್ತಾ ಇದೆ. ಆಮೇಲೆ ನಾನು ಹೇಳಿದೆ ನಿಮಗೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಉದ್ಯಮ, ಮಾಧ್ಯಮ ಎಲ್ಲ ಕ್ಷೇತ್ರಗಳನ್ನ ಇವತ್ತು ನೀವು ಅಂಬೇಡ್ಕರ್ ಅನುಯಾಯಿಗಳಾದವರು ನೀವು ನುಗ್ಗಲೇಬೇಕು, ನೀವು ಆಕ್ಯುಪೈ ಮಾಡ್ಕೊಳ್ಳೇಬೇಕು. ಹಂಗಲ್ಲದೆ ನೀವು ವಿಮೋಚನೆಗೆ ಸಾಧ್ಯ. ನೀವು ಅಂಥ ಕ್ಷೇತ್ರಗಳಿಗೆ ಹೋಗಬೇಕಾದ್ರೆ ಆ ಮೈಂಡ್ ಸೆಟ್, ಆ ಪಾಸಿಟಿವ್ ಆದ ಮೈಂಡ್ ಸೆಟ್ ಬೇಕಲ್ಲ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ, ಬೇಜಾರು ಮಾಡ್ಕೋಬಾರ್ದು ನೀವು. ಉದಾಹರಣೆ ಕೊಡ್ತೀನಿ. ನಿಮಗೂ ಒಬ್ಬ ಮಾರವಾಡಿ ಹುಡುಗನಿಗೂ ಜಗಳಕ್ಕೆ ಹಚ್ಚಿದ್ರೆ ಯಾರು ಗೆಲ್ತಾರೆ? ನೀವೇ ಗೆಲ್ಲೋದು ಅಲ್ವಾ? ಹಂಗಂತ ನೀವು ಗೆದ್ರಿ ಅಂತ ನಿಮಗೆ ಕಿರೀಟ ತೊಡ್ಸೋಕ್ಕಾಗುತ್ತಾ? ಆದರೆ ನಿಜವಾಗಿ ಗೆದ್ದವ್ರು ಯಾರಂದರೆ ಮಾರವಾಡಿ ಹುಡುಗನೇ ಗೆದ್ದವನು. ಯಾಕೆಂದರೆ ಅವನು ನೀವು ಹೊಡೆದ್ರೂ ಕೂಡ ಹೊಡೆಸ್ಕೊಂಡು ಹೊಟ್ಟೋಯ್ತಾನೆ. ಅವನು ವಾಪಸ್ ನಿಮ್ಗೆ ತಿರುಗಿ ಹೊಡೆಯಲ್ಲ, ಗಲಾಟೆ ಮಾಡಲ್ಲ. ಅದರ ಅರ್ಥ ಅವನು ಸೋತ ಅಂತ ಅರ್ಥನಾ? ಅವನು ಗೆಲ್ಲಬೇಕಾಗಿರೋದು ಬೇರೆ ಇನ್ಯಾವುದೋ ಇದೆ. ನಿಮ್ಮಂಥವ್ರ ಜೊತೆ ಯಾಕೆ ಗೆಲ್ಲಬೇಕು? ನಿಮ್ಮಂಥವ್ರ ಜೊತೆ ಅವನು ಗೆಲ್ಲಬೇಕಾಗಿರೋದು ಏನೋ ಇದೆ. ಅವನು ರಾಜಸ್ಥಾನಿಂದ ಬಂದು ಇಲ್ಲೆಲ್ಲ HD ಕೋಟೆ, ಅಲ್ಲೆಲ್ಲ ಕೋಲಾರದ ಮೂಲೆಯಲ್ಲಿ ಅವನ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋದಿದೆ. ನಿಮ್ಮ ಜೊತೆ ಕಾಲು ಕರ್ಕೊಂಡು ಕೂತ್ಕೊಳ್ಳೋಕೆ ಬಡವಿದೆಯಾ ಅವನಿಗೆ? ಆ ಮನೋಬಲವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ಆ ಮನೋಬಲ ಎಂಥದ್ದು? ಆ ಮನೋಬಲ ಅಂತ ನೀವು ಒಂದು ಸಣ್ಣ ಕಾರಣ ಸಾಕು, ರಂಪ ಮಾಡಿ ಅದನ್ನು ಕೆರೆದು ದೊಡ್ಡ ರಂಪ ಮಾಡಿಟ್ಟು ಬಿಸಾಕ್ಬಿಡ್ತೀರಿ. ಹಂಗೆ ನಾವೇನು ದೊಡ್ಡ ಶೂರರು ಅಂತ ಹೇಳಿ. ಈ ಥರ ಮನಸ್ಥಿತಿ ಇರೋರು ನೀವು ಆ ಜುಡಿಷಿಯರಿಗೆ ನೀವು ಆ ಒಂದು ದೊಡ್ಡ ಪೊಸಿಷನ್ಗೆ, ಆ ಉದ್ಯಮ ಕ್ಷೇತ್ರದ ದೊಡ್ಡ ಪೊಸಿಷನ್ಗೆ ಹೋಗೋಕ್ಕಾಗುತ್ತಾ? ನಮ್ಮಲ್ಲಿ ತುಂಬ ಸುಧಾರಣೆಗಳಾಗೋ ಅವಶ್ಯಕತೆ ಇದೆ. ಅಂಬೇಡ್ಕರ್ ಅನುಯಾಯಿಗಳಲ್ಲಿ ತುಂಬ ಸುಧಾರಣೆ ಆಗೋ ಅವಶ್ಯಕತೆ ಇದೆ. ಅದಕ್ಕೆ ನೀವು ಯಾರನ್ನೂ ಉದಾಹರಣೆ ತಗೋಬೇಕಾಗಿಲ್ಲ. ಬಾಬಾ ಸಾಹೇಬ್ರನ್ನೇ ಉದಾಹರಣೆ ತಗೊಂಡ್ರು ಸಾಕು. ಅವ್ರಿಗೆ ಎಷ್ಟೋ ಜನ ಜಗಳ ಮಾಡೋಕ್ಕೆ ಬಂದಿದ್ದಾರೆ, ಅವ್ರು ಯಾರ ಜೊತೆಗೂ ಜಗಳಕ್ಕೆ ಬಿದ್ದಿಲ್ಲ. ಅವರು ತಮ್ಮ ಅಮೂಲ್ಯವಾದ ಯೌವನ ಅಂತಿರಲ್ಲ ನೀವು, ಯೌವನ 18, 19, 20, 21 ಆ ಅಮೂಲ್ಯವಾದ ಸಮಯವನ್ನು ನೀವು ಮೊಬೈಲ್ ನೋಡ್ಕೊಂಡು, ಸುತ್ತಾಡ್ಕೊಂಡು, ತಿರುಗಾಡ್ಕೊಂಡು ಹಾಳು ಮಾಡ್ತೀರಾ. ಆದರೆ ಆ ಮನುಷ್ಯ ಅಮೂಲ್ಯವಾದ ಸಮಯವನ್ನು ಲೈಬ್ರರಿಲಿ ಕುಳಿತು 10 ಗಂಟೆ 15 ಗಂಟೆ ಓದಿ ಕಳೆದಿದ್ದಾರೆ. ಅವರು ಅಮೂಲ್ಯವಾದ ಸಮಯವನ್ನು ನೀವೇನು ಮಾಡ್ತಾ ಇದ್ದೀರಾ?
ಅಲ್ವಾ? ಬಂಧುಗಳೇ, ನಾನು ಮತ್ತೆ ನಿಮಗೆ ಅಷ್ಟೇ ಹೇಳಿ ನಾನು ಮಾತನ್ನ ಕನ್ಕ್ಲೂಡ್ ಮಾಡ್ತೀನಿ. ನಾನು ಇನ್ನೇನು ಹೆಚ್ಚು ಯಾಕಂದ್ರೆ ನಂದೇನು ಟಾಪಿಕ್ ಇಲ್ಲ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ. ಹಾಗಾಗಿ ನಾನು ಏನು ಸಬ್ಜೆಕ್ಟ್ ಆದರೂ ಮಾತಾಡ್ಬೋದು ಅಂತ ಹೇಳಿದೆ. ಮೊದಲನೇದು, ಬಾಬಾ ಸಾಹೇಬರ ಆಸೆಯನ್ನು ನೆರವೇರಿಸೋದಿದೆಯಲ್ಲ, ಅದು ನೀವು ಪವರ್ ಸೆಂಟರ್ಸ್ಗಳಲ್ಲಿ ನೀವು ಪೊಸಿಷನ್ಗೆ ಹೋಗಬೇಕು. ಶಾಸಕಾಂಗದಲ್ಲಿ, ಕಾರ್ಯಾಂಗದಲ್ಲಿ, ನ್ಯಾಯಾಂಗದಲ್ಲಿ, ಮಾಧ್ಯಮ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಟಾಪ್ ಪೊಸಿಷನ್ಗೆ ಬರಬೇಕು. ಆ ಟಾಪ್ ಪೊಸಿಷನ್ಗೆ ಬರೋದಕ್ಕೆ ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ, ಈ ಯಾರೀಗ ಆಲ್ರೆಡಿ ಸರ್ ಹೇಳಿದ್ರಲ್ಲ, ಇಂಟೆಲೆಕ್ಚುವಲ್ ಕ್ಲಾಸ್ ಅಂತ ಹೇಳಿದ್ರಲ್ಲ, ದೊಡ್ಡ ದೊಡ್ಡ ಆಫೀಸರ್ಸ್, ಅವ್ರ ಮಕ್ಕಳಿಗೆ ಸುಲಭ ಅದು ಮಾಡೋಕ್ಕೆ. ಆದರೆ ತುಂಬ ಜನರು ಹೋಗಲ್ಲರು ಆ ಫೀಲ್ಡ್ಗೆ, ಯಾಕೆಂದರೆ ಅವ್ರಿಗೆ ಕಷ್ಟ ಗೊತ್ತಿರಲ್ಲ, ಅವ್ರಿಗೆ ಹೋಗಲ್ಲ. ಈಗ ನಿಮಗೆ ತುಂಬ ಆಸೆ ಇರ್ತದೆ, ನಿಮ್ಗೆ ಆ ಥರದ ಮಾರ್ಗದರ್ಶನ ಇರಲ್ಲ, ಅಥವಾ ಬೇಸಿಕ್ ಎಜುಕೇಷನ್ ಅಷ್ಟೊಂದು ಚೆನ್ನಾಗಿರಲ್ಲ. ಈಗ ಏನೇನು ಅವರು ಹೋಗಲ್ಲ, ನೀವು ಹೋಗಲ್ಲ. ಈಗ ಕ್ರಿಮಿಲೇಯರ್ ತರಕ್ಕೆ ಹೊರಟಿದ್ದಾರೆ, ಕ್ರಿಮಿಲೇಯರ್ ತಂದ್ರೆ ಮುಗಿದೋಯ್ತು. ಈಗ ಅವ್ರನ್ನೆಲ್ಲ ಅವಾಯ್ಡ್ ಮಾಡಿಬಿಡ್ತಾರೆ. ನಿಮ್ಗೆ ಹೋಗೋಕ್ಕೆ ಮೀಟ್ರ್ ಇರಲ್ಲ, ಒಳಗೆ ಹೋಗಿ ನುಗ್ಗಕ್ಕೆ ನಿಮ್ಗೆ ಶಕ್ತಿನೇ ಇರಲ್ಲ. ಏನು ಮಾಡ್ತೀರಾ ಆಗ? ನಿಮ್ಮ ರೆಪ್ರೆಸೆಂಟೇಷನ್ ಏನಾಗಬೇಕು? ಈ ಥರ ಇರ್ತದೆ. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಆ ರಿಸರ್ವೇಷನ್ ಅನ್ನೋದು ಒಂದು ಸಣ್ಣ ಒಂದು ನೆಪ ಅಷ್ಟೇ. ನಿಮ್ಗೇನೊಂದು ದೋಣಿ ಹತ್ತಿಡೋಕ್ಕೆ, ಅದೇ ಎಲ್ಲವೂ ಅಲ್ಲ, ಅದೇ ಎಲ್ಲವೂ ಅಲ್ಲ. ಅದನ್ನು ಮೀರಿ ಜನರಲ್ ಮೆರಿಟಲ್ಲಿ ಯಾಕೆ ಕಾಂಪೀಟ್ ಮಾಡೋಕ್ಕಾಗಲ್ಲ? UPSC ಪರೀಕ್ಷೆಯಲ್ಲಿ ನಾನು ಎಷ್ಟೋ ಸರಿ 1ರಿಂದ 100ನೇ ರ್ಯಾಂಕ್ ಒಳಗಡೆ ನಿಮಗೆ ಹೆಚ್ಚು ಕಡಿಮೆ ಒಂದು 50-60 ಜನ ಬ್ರಾಹ್ಮಣ ಹುಡುಗರೇ ಬಂದಿರ್ತಾರೆ. ಆದರೆ SC ST ಹುಡುಗರಿಗೆ ನೀವು 300ನೇ ರ್ಯಾಂಕ್, 400ನೇ ರ್ಯಾಂಕ್, 700ನೇ ರ್ಯಾಂಕಲ್ಲಿ ಇರ್ತಾರೆ. ಯಾಕೆ? ಥಿಂಕ್ ಮಾಡಿ. ನನ್ನ ಸಮಯ ಮುಗಿದಿದೆ, ನಾನು ಹೆಚ್ಚು ಮಾತಾಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಸೆಯನ್ನು ನೆರವೇರಿಸೋ ಜವಾಬ್ದಾರಿ ಬೇರೆ ಯಾರೂ ತಗೊಳ್ಳಲ್ಲ. ಅದನ್ನು ಅವ್ರ ಅನುಯಾಯಿಗಳೇ ತೊಗೋಬೇಕು. ಅದನ್ನ ಹೆಂಗೆ ತೊಗೋಬೇಕು ಅಂದರೆ, ತಮ್ಮ ಕೆಪಾಸಿಟಿನ ಪ್ರೂವ್ ಮಾಡೋದ್ರ ಮೂಲಕನೇ ತೊಗೋಬೇಕು ಅದನ್ನು. ನಿಮ್ಮ ಎನರ್ಜಿನ ಬಾಯಿನಲ್ಲಿ ಇಲ್ಲಿಂದ ಕೂಗ್ತಿರಲ್ಲ, ಜೈ 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 ಭೀಮ್. ಯಾರು ಕೇಳ್ಸಕ್ಕೆ ಹೋಗ್ತೀರಾ? ಯಾರು ಕೇಳಿಸ್ಕೋಬೇಕು ಅದನ್ನು? ಯಾಕೆ ಕೂಗ್ತೀರಾ? ನಿಮ್ಮ ಒಳಗಡೆ ಖಾಲಿ ಇದೆ, ತುಂಬಿ ಫಸ್ಟ್ ಅದನ್ನು. ನಿಮ್ಮ ಚೀಲ ಇದೆ ಒಳಗಡೆ, ನಾಲೆಡ್ಜ್ ಖಾಲಿ ಇದೆ, ತುಂಬಿ ಅದನ್ನು ಫಸ್ಟು. ಬರೀ ಬಡಿಯೋದೇ ಆಯ್ತಲ್ಲ, 75 ವರ್ಷದಿಂದ ಬಡಿಯೋದು, ಊರೆಲ್ಲ ನೋಡಿ ನಮ್ಮನ್ನ ಅಂತ. ಅಷ್ಟು ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.